ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತೋರ್ಸಕ್ಕೆ ಹೊರಟಿರೋದು ಚಿನ್ನಿಕಾಯಿ ಪಲ್ಯ ಅಥವಾ ಪಂಪ್ಕಿನ್ ಪಲ್ಯ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ತುಂಬ ಈಸಿ. ಇದು ಎಲ್ಲ ರೀತಿಲಿ ಅಂದರೆ ರೊಟ್ಟಿಗಾಗಲಿ ಅಥವಾ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಅದು ಸೈಡ್ಸಿಗೆ ಆಗಲಿ ಯಾವುದಕ್ಕಾದ್ರೂ ನಾವು ಈ ಪಲ್ಯನ ಮಾಡಿಕೊಂಡು ತಿನ್ಬೋದು. ಇದು ಮಾಡೋದು ತುಂಬ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಅಂದರೆ ಮಕ್ಕಳಿಗೆ ಈ ಚಿನ್ನಿಕಾಯಿ ಪಲ್ಯನ ಕೊಡೋದ್ರಿಂದ ಮಕ್ಕಳಲ್ಲಿ ಅಂದರೆ ಬ್ರೈನ್ ತುಂಬ ಚುರುಕಾಗುತ್ತೆ, ಮೆದುಳು ತುಂಬ ಚುರುಕಾಗುತ್ತೆ ಅಂತ ಹೇಳ್ತಾರೆ. ನಾವು ಏನಿಲ್ಲ ಅಂತಂದ್ರೂ ತಿಂಗಳಲ್ಲಿ 3 ರಿಂದ 4 ಸರಿ ಮಕ್ಕಳಿಗೆ ಈ ಚಿನ್ನಿಕಾಯಿ ಪಲ್ಯನ ಕೊಡಬೇಕು. ನಾವು ಮಕ್ಕಳಿಗೆ ಎಷ್ಟು ಯೆಲ್ಲೋ ಕಲರ್ ಇರುತ್ತಲ್ಲ ಆ ಯೆಲ್ಲೋ ಕಲರ್ ಇರುವಂತಹ ಫುಡ್ಡನ್ನು ಕೊಡ್ತಾ ಬರ್ತೀವಿ. ಮಕ್ಕಳಲ್ಲಿ ಅಷ್ಟು ಜಾಣತನ ಅಥವಾ ಚುರುಕು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಯೆಲ್ಲೋ ಮೀನ್ಸ್ ಹಿಡಿದಿಟ್ಕೊಳ್ಳೋದು. ನಾವೇನೇ ಫುಡ್ ಕೊಟ್ರೂ ಮಕ್ಕಳಿಗೆ ಅದು ಹೀರ್ಕೊಳ್ಳುತ್ತೆ ಅಂತಾರಲ್ಲ, ಹಾಗೆ ಬೇಗ ಮಕ್ಕಳಿಗೆ ಹೆಲ್ತ್ಗೆ ಅದು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಯೆಲ್ಲೋ ಕಲರ್ ಫುಡ್. ಸೊ ಹಾಗಾಗಿ ಚಿನ್ನಿಕಾಯಿ ಕೂಡ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದೇ, ಬಟ್ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನಾವು ಇದರಲ್ಲಿ ಬೀಜ ಇರುತ್ತಲ್ಲ, ಆ ಬೀಜ ಕೂಡ ನಾವು ಡ್ರೈ ಮಾಡಿ ತಿನ್ಬೋದು. ಅದರಿಂದನೂ ತುಂಬ ವಿಟಮಿನ್ಸ್ ಎಲ್ಲ ನಮಗೆ ಸಿಗುತ್ತೆ. ಅದನ್ನು ಎಣ್ಣೆ ಬಿಟ್ಟು ಸ್ವಲ್ಪ ಹುರಿದು ಅದರೊಳಗಡೆ ಇರೋವಂಥ ಬೀಜನ ತಿನ್ನೋದ್ರಿಂದ ತುಂಬ ಶಕ್ತಿ ಬರುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಅದನ್ನು ವೇಸ್ಟ್ ಯಾವ ಕಾರಣಕ್ಕೂ ಮಾಡಬಾರ್ದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇದೆಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಸ್ವಲ್ಪ ಹೆಚ್ಚೋದು ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಬೆಳೆದಿದ್ದಾದರೆ ತುಂಬ ಟೇಸ್ಟ್ ಇರುತ್ತೆ, ಗಟ್ಟಿ ಇರುತ್ತೆ. ನಿಧಾನ ಹೆಚ್ಕೊಂಡು ಅದಕ್ಕೆ ಏನಿಲ್ಲ, ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕಾಯಿ ತುರಿ, ನಾವೆಲ್ಲ ವೆಜಿಟೇಬಲ್ಸನ್ನು ಹೇಗೆ ಪಲ್ಯ ಮಾಡ್ತೀವಲ್ಲ ಅದೇ ಥರ ಇದನ್ನು ಆ್ಯಸ್ ಯೂಶುವಲ್ ಪಲ್ಯ ಮಾಡಬೇಕು ಅಷ್ಟೇ. ನಾವು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಇದು ಹಸಿಮೆಣಸು, ಕರಿಬೇವು, ಈರುಳ್ಳಿ ಎಲ್ಲದನ್ನು ಹಾಕಿ ಎಣ್ಣೆಲಿ ಫಸ್ಟು ಒಗ್ಗರಣೆ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಂಪ್ಕಿನ್ದು ಪೀಸಸ್ ಅಥವಾ ಚಿನ್ನಿಕಾಯಿ ಪೀಸಸನ್ನು ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ನಾವು ಯಾವ ಕಾರಣಕ್ಕೂ ಇದಕ್ಕೆ ನೀರನ್ನು ಆ್ಯಡ್ ಮಾಡಬಾರ್ದು. ಹಾಕಿ ಮುಚ್ಚಿಡಬೇಕು. ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾವು ನೀರು ಹಾಕಿ ಬೇಯಿಸಿದ್ವಿ ಅಂದರೆ ಅದು ಒಂಥರ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಹಾಕದೆ ಜಸ್ಟ್ ನಾವು ಇದಕ್ಕೆ ಪಂಪ್ಕಿನನ್ನು ಹಾಕಿ ಅದರಲ್ಲಿ ಫ್ರೈ ಮಾಡಿ ಮುಚ್ಚಿ ಇಟ್ಟು ಒಂದು 10-15 ಮಿನಿಟ್ಸಲ್ಲೇ ಅದು ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಸ್ವಲ್ಪ ತುಂಬ ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿ ಇದ್ದಾಗಲೇ ತೆಗಿಬೇಕು. ಆವಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಮಾಡಿದ್ರೆ ನಮಗೆ ಚಿನ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ. ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಇದನ್ನು ವಾರದಲ್ಲಿ 1 ಸರಿ ಅಥವಾ 2 ಸರಿ ಕೊಡಿ. ಮಕ್ಕಳು ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಯೆಲ್ಲೋ ಕಲರ್ ಫುಡ್ ಬೆಸ್ಟ್ ಫಾರ್ ಕಿಡ್ಸ್ ಅಂತಲೇ ಹೇಳ್ತೀನಿ. ನಿಮಗೇನಾದರೂ ಈ ಪಲ್ಯ ಗಟ್ಟಿ ಫೀಲ್ ಆಯಿತು, ನೀರು ಹಾಕದೆ ಸ್ವಲ್ಪ ಸಾಫ್ಟಾಗಿರ್ಬೇಕಂತ ನಿಮಗೇನಾದರೂ ಅನಿಸಿದ್ರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಸಾಫ್ಟ್ ಬೇಕು ಅಂತ ಹೇಳೋರು, ಇಲ್ಲಾಂದರೆ ನೀರು ಬೇಡ. ಹಾಗೆ ಅದ್ರ ಬಾಯಿ ಮುಚ್ಚಿದ್ರೆ ಅದರಲ್ಲಿ ಬಿಡತ್ತಲ್ಲ ನೀರು, ಅದೇ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ತುಂಬ ಸಾಫ್ಟ್ ಆಗುತ್ತೆ. ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ನೋಡಿ ಹೇಗಿತ್ತು ಈ ರೆಸಿಪಿ ಅಂತ ಹೇಳಿಬಿಟ್ಟು ನೋಡಿ ಟ್ರೈ ಮಾಡಿ ಎಲ್ಲರೂ ಒಂದ್ಸರಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.